ಈ ವಿಡಿಯೋದಲ್ಲಿ ಬನ್ನಿ ಫ್ರೆಂಡ್ಸ್, ನಮ್ಮ ಮನೆಯ ಇಡ್ಲಿ ಕತೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬೆಳಗ್ಗೆನೇ ಎದ್ದು ನೋಡ್ತೀನಿ ಇಡ್ಲಿಗೆ ಅಂತ ಕಲಸಿಟ್ಟಿದ್ದು ಸಂಪಳ ಎಲ್ಲ ಉಕ್ಕೋಗ್ಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ಇಂದಿನ ಗುರುವಾರ ಮಾರ್ನಿಂಗ್ ಬ್ಲಾಗ್ ಆಗಿದೆ ಫ್ರೆಂಡ್ಸ್. ಈ ವಿಡಿಯೋನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಾನು ಈಗ ವಾಕ್ ಹೋಗೋಣ ಅಂತೇಳಿ ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಹೋಗೋಣ ಅಂತೇಳಿ ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಈ ರಂಪಾಟನ ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಇಡ್ಲಿ ಹಿಟ್ಟಿಗೆ ನಿನ್ನೆ ರುಬ್ಬಬೇಕಾದ್ರೆ ಉಪ್ಪೇ ಹಾಕಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಣ, ನಾನು ವಾಕಿಂಗ್ ಬರೋಷ್ಟರಲ್ಲೆಲ್ಲ ಸೆಟ್ ಆಗುತ್ತೆ ಅಂತ ಹೇಳಿ ಉಪ್ಪು ಹಾಕಿದೆ. ಉಪ್ಪು ಹಾಕಿದ್ಮೇಲೆ ಅಯ್ಯೋ ಈ ರಂಪಾಟನ ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಹೇಳಿ ಸ್ವಲ್ಪ ಇನ್ನೂ ವಾಕ್ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಇನ್ನೂ ಎಲ್ಲ ಚೆಲ್ಲೋಗ್ಬಿಡುತ್ತೆ ಅಂತ ಸ್ವಲ್ಪ ಸೌಟ್ ತೊಗೊಂಡು ಎಲ್ಲನೂ ಕದ್ರಿ ನೀಟಾಗಿ ಸ್ವಲ್ಪ ತೊಳೆದಿಟ್ಬಿಟ್ಟೆ. ಹೋಗ್ಬಿಡೋಣ, ಮತ್ತೊಂದು ಸರಿ ಬಂದರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಈ ಥರ ಸೌಟಿಂದ ಸಂಪ್ಳನ ತಿರುಗ್ತಾ ಇದ್ದೀನಿ. ಇದಾದಮೇಲೆ ಇದು ಸುತ್ತ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಉಕ್ಕೋಗಿರೋದು, ಎಷ್ಟೊಂದು ವೇಸ್ಟ್ ಆಗಿಬಿಟ್ಟಿದೆ ಅಲ್ವಾ. ಏನು ಮಾಡೋಕ್ಕಾಗುತ್ತೆ. ನಾನು ನಿನ್ನೆ ಮದುವೆಗೆ ಅಂತ ಹೋಗಿ ಬಂದಮೇಲೆ ಸಾಕಾಯಿತು ಅಂದ್ಬಿಟ್ಟು ನೋಡಲಿಲ್ಲ. ನಾನು ಕೆಳಗಡೆ ಒಂದು ತಟ್ಟೆ ಇಟ್ಟಿದ್ರು ಆಗಿರೋದು, ಇಷ್ಟೊಂದು ಸಂಪ್ಳ ಎಲ್ಲ ವೇಸ್ಟ್ ಆಗ್ತಿರಲಿಲ್ಲ. ಸರಿ ಅಂತ ಹೇಳಿ ಇವಾಗ ನೀರು ಕಾಯ್ತು, ಬಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಲೋಟ ನೀರನ್ನ ಕುಡಿತಾ ಇದ್ದೀನಿ. ನೋಡಿ ಇವಾಗ ಟೈಮು 6:05 ಆಗಿದೆ. ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ 5:30ಗೆ ಎದ್ದೇಳಬೇಕು, ವಾಕ್ ಹೋಗಬೇಕು ಅಂತ ಅಂದರೆ ಇವಾಗ ಒಂದು ಲೋಟ ನೀರು ಕುಡ್ಕೊಂಬಿಡ್ತೀನಿ. ಇರಿ ಹಾಗೆಯೇ ನೋಡ್ತಾ ಇರಿ, ಎಲ್ಲೂ ಹೋಗೋಕ್ಕೆ ಹೋಗಬೇಡಿ. ನಾನು ನೀರು ಕುಡ್ಕೊಂಡು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ಬಿಸಿ ನೀರು ಸ್ವಲ್ಪ ಜಾಸ್ತಿ ಕಾದ್ಬಿಟ್ಟಿತ್ತು ಫ್ರೆಂಡ್ಸ್ ನಾನು ನೋಡೋಷ್ಟರಲ್ಲಿ, ಅದಕ್ಕೆ ಸ್ವಲ್ಪ ಸಿಪ್ ಕುಡಿಯೋಣ ಅಂತ ಹೇಳಿ ಅಷ್ಟರಲ್ಲಿ ಹಾರ್ಕೊತ ಇರಲಿ ಅಂದ್ಬಿಟ್ಟು ಆ ಸಂಪ್ಳದ ಹಿಟ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇನ್ನು ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ. ಬೇಡಪ್ಪ ಈ ಸಿಂಕೆಲ್ಲನೂ ಕ್ಲೀನ್ ಮಾಡಿಕೊಂಡು, ಸಾರಿ ಸಿಂಕಲ್ಲ, ಸ್ಲ್ಯಾಬ್ ಎಲ್ಲನೂ ಕ್ಲೀನ್ ಮಾಡೋಷ್ಟರಲ್ಲೆಲ್ಲ ಲೇಟ್ ಆಗಿಬಿಡುತ್ತೆ. ಸದ್ಯಕ್ಕೆ ಪಾತ್ರೆ ಕ್ಲೀನ್ ಮಾಡಿಕೊಂಡು ಹೋಗೋಣ, ವಾಕ್ಗೆ ಹೋಗ್ಬಿಟ್ಟು ಬಂದು ನೆಕ್ಸ್ಟ್ ಇಡ್ಲಿಗೆ ಪ್ರಿಪೇರ್ ಮಾಡೋಷ್ಟರಲ್ಲಿ, ಇಡ್ಲಿ ಬೇಯೋಷ್ಟರಲ್ಲಿ ಈ ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟು ಈ ಪಾತ್ರೆ ಕ್ಲೀನ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ಸಣ್ಣ ಸೊಳ್ಳೆಗಳು ಮುತ್ಕೊಬಿಟ್ರೆ ಇಡ್ಲಿ ತಿನ್ನೋದೇ ಬೇಡ ಅಪ್ಪ ಅಂತ ಅನ್ನಿಸ್ಬಿಡುತ್ತೆ. ಯಾಕೆ ಇಷ್ಟೊಂದು ಉದ್ಗೋಯ್ತು ಇಡ್ಲಿ ಅಂತಲೇ ಗೊತ್ತಾಯ್ತಾ ಇಲ್ಲ. ಜಾಸ್ತಿ ನಾನು ಮೆಂತ್ಯ ಇಡ್ಲಿ ಮಾಡೋದ ಅಂಥೇಳಿ ಜಾಸ್ತಿ ಮೆಂತ್ಯನ ಹಾಕ್ಬಿಟ್ಟಿದೆ. ಮೋಸ್ಟ್ಲಿ ಅದ್ರದ್ದು ಎಫೆಕ್ಟೇ ಇರಬೇಕು ಅಂತ ಅಂದ್ಕೊತೀನಿ. ಇನ್ನೊಂದು ಕಡೆ ಸ್ವಲ್ಪ ಬಿಸಿನೀರನ್ನ ಕುಡಿದಿಟ್ಟಿದ್ನಲ್ಲೋ, ಇನ್ನೊಂದು ಸ್ವಲ್ಪ ಖಾಲಿ ಮಾಡಿಬಿಡೋಣ ಅಂತ ಹೇಳಿ ಖಾಲಿ ಮಾಡ್ತಾ ಇದ್ದೀನಿ. ಇವಾಗ ಒಂದು ಐಡಿಯಾ ಹೊಳಿತು. ಈ ಮೊದಲು ವಾಕ್ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಇಡ್ಲಿ ಪಾತ್ರೆನ ಸ್ಟೋವ್ ರೂಮಲ್ಲಿ ಇಟ್ಟಿದ್ದೀನಿ ಅಲ್ವಾ, ಅದನ್ನು ತೊಗೊಬಂದು ತೊಳೆದು ಇಟ್ಬಿಟ್ರೆ ಬಂದ ತಕ್ಷಣ ಇಡ್ಲಿ ಬೇಯೋಕ್ಕೆ ಇಡ್ಬೋದು, ಲೇಟ್ ಆಗೋಲ್ಲ ಡ್ಯೂಟಿಗೆ ಅಂತ ಹೇಳಿ ಇಡ್ಲಿ ಪಾತ್ರೆ ತೊಗೊಬಂದ್ಬಿಟ್ಟು ತೊಳೆದು ಇಟ್ಬಿಡ್ತೀನಿ ಫಸ್ಟು. ತೊಳೆದಾಯ್ತು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ನೀರಿತ್ತು, ಅದನ್ನು ಕುಡ್ಕೊಂಡು ವಾಕ್ ಹೋಗೋಣ, ಇನ್ನೇನು ಮಾಡೋದು ಬೇಡ ಅಂತ ಹೇಳಿ ರೆಡಿ ಆಯ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಹೋಗಿ ಶೂ ಹಾಕ್ಕೋಬೇಕು. ಬಾಯ್.
ಶೂ ಹಾಕ್ಕೊಂಡು ವಾಕ್ ಮುಗಿಸ್ಕೊಂಡು ಬರ್ತೀನಿ ನಾನು. ಅಲ್ಲಿವರೆಗೂ ಏನು ಮಾಡ್ತೀರಾ, ಕಂಟಿನ್ಯೂಟಿ ಇರುತ್ತೆ, ಏನು ಮಾಡಬೇಡಿ, ನೋಡ್ತಾ ಇರಿ. ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಕೆಲಸನೇ ಇಡ್ಲಿ ಬಿಡೋ ಅಂಥ ಕೆಲಸ. ಇಡ್ಲಿ ಫಸ್ಟು ಬೇಯಿಸ್ಬಿಟ್ರೆ ಚೆನ್ನಾಗಾಗುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್, ವಾಕ್ ಹೋಗ್ಬಿಟ್ಟು ಬರ್ತೀನಿ. ಇರಿ ಇಷ್ಟಕ್ಕೆ ಎಂಡ್ ಮಾಡಲ್ಲ, ಇನ್ನೂ ನೆಕ್ಸ್ಟ್ ಇರುತ್ತೆ. ವಾಕ್ ಹೋಗಬೇಕಾದ್ರೆ ಫ್ರೆಂಡ್ಸ್ ನನಗೆ ಮೊಬೈಲ್ ತೊಗೊಂಡೋಗೋ ಅಂಥ ಅಭ್ಯಾಸ ಏನೂ ಇಲ್ಲ. ಹಾಗಾಗಿ ಮೊಬೈಲ್ನ ನಾನು ಮನೇಲೇ ಇಟ್ಬಿಟ್ಟು ಹೋಗ್ತೀನಿ. ಮೊಬೈಲ್ ತೊಗೊಂಡೋದ್ರೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ವಾಕ್ ಮಾಡೋಕ್ಕೆ. ಒಂದು ಕೈಯಲ್ಲಿ ಮೊಬೈಲ್ ಇರುತ್ತೆ, ಮತ್ತು ನಡ್ಕೊಂಡು ಹೋಗ್ಬೇಕಾರೆಲ್ಲ ಕೈ ಬಿಸಿರು ಏನಾದರೂ ಬಿದ್ದೋಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಬೇಡ ಅಂತ ಮೊಬೈಲ್ನ ಮನೇಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ 1 ಅವರ್ ವಾಕ್ ಮುಗಿಸ್ಕೊಂಡು ಬಂದರೆ ಸಾಕಾಗುತ್ತೆ. ಬಂದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಬಂದೆ ವಾಕ್ ಮುಗಿಸ್ಕೊಂಡು ಬಂದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪನೂ ಬೆವರು ಬಂದಿಲ್ಲ ಅಂತ ಅಂದ್ಕೋಬೇಡಿ, ಬಂದಿದೆ, ಆದರೆ ನಿಮಗೆ ಕಾಣಿಸ್ತಾ ಇಲ್ಲ. ಏನೇ ವಾಕ್ ಮಾಡಿ ಒಂದು ಎಕ್ಸಸೈಸ್ ಮಾಡಲಿ, ನಮ್ಮ ಬಾಡಿಯಿಂದ ಒಂದು ಸ್ವಲ್ಪ ಬೆವರು ಬಂದರೆ ನಾವು ನೀಟಾಗಿ ವಾಕ್ ಅಥವಾ ಎಕ್ಸಸೈಸ್ ಮಾಡಿದ್ದೀವಿ ಅಂತಲೇ ಅರ್ಥ. ಆಗ ನಮಗೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಏನೋ ಬಾಡೀಲಿ ಫ್ಯಾಟು ಕರಗ್ತಾ ಐತೆ, ಬರ್ನ್ ಆಗ್ತಾ ಐತೆ ಫ್ಯಾಟು, ನಾವು ಸ್ವಲ್ಪ ಸಣ್ಣ ಆಗ್ತಾ ಇದ್ದೀವಿ ಅಂತ ನಮಗೇನೋ ಒಂಥರ ಫೀಲಿಂಗ್ಸ್ ಇರುತ್ತೆ, ಒಂಥರ ಸಮಾಧಾನವೂ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ನನ್ನ ಸಂಪ್ಳನ್ನು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಮಾಡೋಣ, ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಂತ ಹೇಳಿ ಸ್ವಲ್ಪ ಇಡ್ಲಿ ಅಷ್ಟರಲ್ಲಿ ಬೇಯ್ಕೊಳ್ಳಿ. ಚೆನ್ನಾಗಿ ಇಡ್ಲಿ ಬೆಂದರೆ ಬೇಗ ಅಡುಗೆ ಕೆಲಸ ಮುಗಿಯುತ್ತೆ ಅಂತ ಹೇಳಿ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಇಡ್ಲಿ ಪಾತ್ರೆ ಒಳಗಡೆಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಈ ಇಡ್ಲಿ ಪಾತ್ರೆ ಒಳಗಡೆ ಕರೆ ಕಟ್ಟೋದು ತಪ್ಪುತ್ತೆ, ಮತ್ತು ಬೇಗನೆ ಇಡ್ಲಿ ಪಾತ್ರೆ ಹಾಳಾಗಲ್ಲ. ಎಲ್ಲ ನಿಮಗೆ ಗೊತ್ತಿವಾಗೆಲ್ಲ ಹಾರ್ಡ್ ವಾಟರು ಅಂತ ವೈಟ್ದಾಗಿ ನಿಂತ್ಕೊಬಿಡುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾನು ಇಷ್ಟಪ್ಪ ಹುಣಸೆಹಣ್ಣನ್ನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಈ ಟಿಪ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಈ ಟಿಪ್ನ ಫಾಲೋ ಮಾಡಿ ಫ್ರೆಂಡ್ಸ್. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಇಡ್ಲಿ ಪಾತ್ರೆ ಮುಂಚಿನದಕ್ಕೂ ಈಗಿನದಕ್ಕೂ. ನೋಡಿ, ನಾನು ಇಡ್ಲಿ ಪಾತ್ರೆಗೆ ಜಾಸ್ತಿ ನೀರು ಹಾಕ್ಬಿಟ್ನ. ನೋಡಿ, ಇಷ್ಟು ದಿನ ಆದರೂ ನನಗೆ ಇಡ್ಲಿ ಬೇಯಿಸೋಕ್ಕೆ ಬರೋಲ್ಲ. ಒಂದು ಸರಿ ಜಾಸ್ತಿ ಹಾಕೋದು, ಒಂದು ಸರಿ ಬೇಡ ಅಂತ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡೋದು, ಇದೇ ಮಾಡ್ತಾಯಿದ್ದೀನಿ. ಅಯ್ಯೋ ಏನಪ್ಪ ಮಾಡೋದು ಅಂತ ಹೇಳಿ ಸಾಕು. ಜಾಸ್ತಿ ನೀರಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ, ಕಮ್ಮಿ ನೀರಿದ್ದರೆ ತಳ ಪಾತ್ರೆ ಸಿದೋಗ್ಬಿಡುತ್ತೆ ಅಂತ ಹೇಳಿ ಇರಲಿ ಅಂತೇಳಿ ಇಡ್ಲಿನ ಬೇಯಿಸ್ಕೊತಾ ಇದ್ದೀನಿ. ಇವಾಗ ವಾಕ್ ಮುಗಿಸ್ಕೊಂಡು ಬಂದೆ ಅಲ್ವಾ, ಅದು ನೀರಪ್ಪ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಾನು ಜೀರಿಗೆ ಹಾಕ್ಬಿಟ್ಟು ಜೀರಾ ಡಿಟಾಕ್ಷನ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಾಮೂಲಿ ನನಗೆ ನಮ್ಮ ಹಸ್ಬೆಂಡ್ಗೆ ಇಬ್ರಿಗೂ 2 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಲಿ. ಬೆಂದಾದಮೇಲೆ ಜೀರಾ ವಾಟರ್ ಹೇಗಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನು ಹೇಳೋ ಅವಶ್ಯಕತೆ ಇರೋಲ್ಲ. ಜೀರಾ ವಾಟರ್ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಈ ಕಡೆ ನೋಡಿರಿ, ಈ ಹುದುಕಿ ಬಂದಿರೋಂಥ ಸಂಪ್ಳನ ಕ್ಲೀನ್ ಮಾಡೋಣ ಅಂತೇಳಿ ತುಂಬ ಯೋಚನೆ ಮಾಡಿದೆ. ಈ ಬಟ್ಟೆ ಹಾಕಿದ್ರೆ ಅದನ್ನು ಸ್ವಲ್ಪ ತೊಳಿಬೇಕು. ಈ ಕಿಚನ್ ವೈಪರ್ ಇರುತ್ತಲ್ಲ, ನಾನು ಸಿಂಕ್ ವೈಪ್ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ, ಅದರಲ್ಲಿ ಮಾಡೋಣ ಅಂತ ಹೇಳಿ ಐಡಿಯಾ ಬಂತು. ನೋಡಿ, ಇವಾಗ ನಾನು ಬೇಡಪ್ಪ ಇದರಲ್ಲಿ ಅಂತ ಕೈಯಲ್ಲಿ ಕ್ಲೀನ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ವೈಪರಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಸುಮ್ಮನೆ ಇಷ್ಟೊಂದು ಸಂಪ್ಳ ಎಲ್ಲ ವೇಸ್ಟು ಫ್ರೆಂಡ್ಸ್. ನನ್ನ ದಡ್ತನದಿಂದ ಇಷ್ಟೊಂದು ಸಂಪ್ಳನ ವೇಸ್ಟ್ ಮಾಡಿದೆ. ನೈಟೇ ಒಂದು ತಟ್ಟೆ ಹಾಕಿಟ್ಬಿಟ್ಟಿದ್ರೆ ಸಾಕಾಗಿರೋದು, ಇಟ್ಬಿಟ್ಟು ಸಂಪ್ಳ ಇಟ್ಟಿದ್ದಿದ್ರೆ ಇದು ವೇಸ್ಟ್ ಆಯ್ತಿರ್ಲಿಲ್ಲ. ಈ ಕ್ಲೀನಿಂಗ್ ಪ್ರೋಸೆಸ್ಸು ಇರ್ತಿರ್ಲಿಲ್ಲ, ಇದರಿಂದ ಅರ್ಧ ಟೈಮ್ ವೇಸ್ಟ್ ಆಯಿತು. ಇರಲಿ, ಇವಾಗ ನೆಕ್ಸ್ಟು ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಹೊಟ್ಟೋಗುತ್ತೆ. ಇವಾಗ ಇಡ್ಲಿಗೆ ಅವರೆಬೇಳೆ ಹಾಕ್ಬಿಟ್ಟು ಗೊಜ್ಜು ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ, ಹಾಗಾಗಿ ನಾನು ಅವರೆಬೇಳೆನ ಹಾಕೋಗ್ಬೇಕಾದ್ರೆ ನೆನೆಸಿಟ್ಟಿದ್ದೆ. ಇವಾಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಏನಿಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲು. ಅದೇ ರಾಗ ಅದೇ ಹಾಡು, ಬೇಜಾರು ಮಾಡ್ಕೋಬೇಡಿ. ಈ ಕಡೆ ಜೀರಾ ವಾಟರು ಸಹ ರೆಡಿ ಆಯಿತು. ನಾನು ಸ್ವಲ್ಪ ಆರಲಿ ಅದು ಅಂತ ಹೇಳಿ, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಮುಚ್ಚಿಟ್ಕೊಂಡಿದ್ದೀನಿ. ಈ ಕಡೆ ಖಾರಕ್ಕೆ ನೋಡಿ, ಕಾಯಿ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಇಷ್ಟು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದು ಫ್ರೈ ಮಾಡೋಕ್ಕೆ ಅಂತಲೇ ಹೇಳಿ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಟೊಮೊಟೊ ನನಗೆ 4 ಸಾಕಾಗುತ್ತೆ. ಇಷ್ಟೆಲ್ಲ ಇದೆಲ್ಲನೂ ಚೆನ್ನಾಗಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾನು ಟೊಮೊಟೊ ಹಾಕಿ ರುಬ್ಕೋಬೇಕು. ಬನ್ನಿ ಈಗ ರುಬ್ಬಿಟ್ಟು ಒಗ್ಗರಣೆ ಹಾಕೋಣ. ನನ್ನ ಮಗಳು ಎದ್ಲು ಫ್ರೆಂಡ್ಸ್, ನೋಡಿ ಅಳೆ ಸೌಂಡ್ ಆಗಲೇ ಕೇಳ್ತೈತೆ. ಅವಳು ಹೇಳ್ತಾನೆ ಹತ್ಕೊಂಡು ಹೇಳ್ತಾಳೆ. ಈ ಕಡೆ ಗೊಜ್ಜು ಮಾಡಿಬಿಡೋಣ ಅಂತ ಹೇಳಿ ಗೊಜ್ಜು ಮಾಡಿದ್ದಾಯಿತು. ಇವಾಗ ಇದಕ್ಕೆ ಉಪ್ಪು ಹಾಕೋಣ. ಖಾರದ ಪುಡಿನೂ ನಾನು ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಆಗೋಷ್ಟರಲ್ಲಿ ಪಲ್ಯನೂ ಒಂದು ವಿಷಲ್ ಬರೆಸ್ಕೊಬಿಡೋಣ. ಅಷ್ಟರಲ್ಲಿ ನಾನು ಡಿಟಾಕ್ಸ್ ಡ್ರಿಂಕ್ ಆದಂಥ ನನ್ನ ಜೀರಾ ವಾಟರ್ನ ಕುಡಿದ್ಬಿಡ್ತೀನಿ ಫ್ರೆಂಡ್ಸ್. ಇದನ್ನು ಸಹ ಒಂದೇ ಸರಿ ಕುಡಿಯೋ ಆಗಿಲ್ಲ, ಸಿಪ್ ಕುಡಿಯೋಕು. ಇದಾದಮೇಲೆ ನೋಡಿ, ಇಲ್ಲಿ ನನ್ನ ಮಗಳು ಎತ್ಕಮ್ಮ ಇದ್ರ ಮೇಲೆ ಕೂರ್ಸಮ್ಮ ಬ್ರೇಕ್ಫಾಸ್ಟ್ ಕೊಂಡ್ರ ಮೇಲೆ ಅಂತ ಒಂದೇ ಸಮ ಹಿಂಸೆ ಕೊಡ್ತಿದ್ಲು. ಸದ್ಯಕ್ಕೆ ನೆನ್ನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಏನೂ ಹರಡಿಲ್ಲ ಮನೆ. ಹಾಗಾಗಿ ನೋಡಿ, ಇಲ್ಲಿ ಸಿಪ್ಪು ಕುಡಿದ್ಬಿಟ್ಟು ನೆಕ್ಸ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಕೊಟ್ಟರೆ ಮುಗೀತು ಫ್ರೆಂಡ್ಸ್. ನೋಡಿ, ಇಡ್ಲಿ ಬೆಂದಿದೆಯಾ ಇಲ್ವಾ ನೋಡೋಣ. ಎಲ್ಲರ ಮನೆ ಇಡ್ಲಿ ಮೇಲೆ ಉಪ್ಪು ಬಂದಿದ್ರೆ ನಮ್ಮನೆ ಇಡ್ಲಿ ಚಪ್ಪಟ್ಟೆ ಆಗಿಬಿಟ್ಟಿದ್ದಾವೆ. ನಾನು ಹೇಳಿಲ್ವಾ ಆಗಲೇ, ಏನಾರ ಒಂದು ಎಡವಟ್ಟು ಆಗೇ ಆಗುತ್ತೆ ನಮ್ಮನೆ ಇಡ್ಲಿಲಿ ಅಂತ. ಇನ್ನೂ ಸ್ವಲ್ಪ ಬೇಯಬೇಕು. ಆದರೆ ನಾನು ಫೈನಲ್ ರಿಸಲ್ಟ್ ಗೊತ್ತಾಯಿತು ಬೇಯಬೇಕು ಅಂತ ಹೇಳಿ ನಾನು ಆಗಲೇ ಆಫೇ ಮಾಡಿಬಿಟ್ಟೆ ಫ್ರೆಂಡ್ಸ್. ನೋಡಿ, ನನಗೆ ಇಡ್ಲಿ ಒಂದು ಮಾಡೋಕ್ಕೆ ಬರ್ತಾಯಿಲ್ಲ, ಏನು ಹೇಳ್ತೀರಾ ಅಂದರು. ಮೆಂತ್ಯ ಟೇಸ್ಟ್ ಅಂತೂ ಘಮ 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 ಅಂತ ಬರ್ತಾಯಿತ್ತು. ಫೈನಲಾಗಿ ಹೇಗಿತ್ತು ನಮ್ಮ ಇಡ್ಲಿ, ನಾನೆಷ್ಟು ಇಡ್ಲಿ ತಿಂದೆ ಅಂತ ತೋರಿಸ್ತೀನಿ ಬನ್ನಿ ಒಮ್ಮೆ. ನಾನು ತಿನ್ನೋದಿರಲಿ ಫ್ರೆಂಡ್ಸ್, ಇನ್ನು ಇಡ್ಲಿ ಪಾತ್ರೆಲಿ ಇಡ್ಲಿನೇ ತೆಗ್ದಿಲ್ಲ. ಇಡ್ಲಿ ತೆಗಿಯೋಕ್ಕೂ ಮುಂಚೆ ಎಷ್ಟು ತಿಂದಿದ್ದೀನಿ ಅಂತ ಬೇರೆ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇಡ್ಲಿ ಬನ್ನಿ, ಇಡ್ಲಿ ತೆಗೆದುಬಿಡೋಣ. ಘಮ ಘಮ ಅಂತ ಅಂತಿದೆ ನಮ್ಮ ಮೆಂತ್ಯ ಇಡ್ಲಿ. ನೋಡಿ ಫ್ರೆಂಡ್ಸ್, ನಾನು ಆಗಲೇ ಹೇಳಿಲ್ವಾ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಕೊತೀನಿ. ಇದೇ ನಮ್ಮನೆ ಇಡ್ಲಿ ಕತೆ. ಯಾವಾಗ ನೋಡಿದ್ರು ಇಡ್ಲಿ ಹುದುಗ್ ಬಂದಿದ್ರು ಇಡ್ಲಿ ಸಂಪಳ, ಈ ಇಡ್ಲಿ ಮಾತ್ರ ಚೆನ್ನಾಗಿ ಬರೋದಿಲ್ಲ. ಇವತ್ತು ಬೈಸ್ಕೊಳ್ಳೋ ಪ್ರೋಗ್ರಾಮ್ ನಮ್ಮ ಹಸ್ಬೆಂಡಿಂದ. ಇನ್ನು ಪಲ್ಯ ಹೇಗೆ ಬಂದಿದೆ ಅದಂತೂ ಹೇಗಿದ್ದರೂ ಅವರೆಬೇಳೆ ಹಾಕಿರೋದ್ರಿಂದ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ಹತ್ರದಿಂದ ನಮ್ಮ ಇಡ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ಹೆಂಗೆ ಅಪ್ಪಚ್ಚಿ ಆಗ್ಬಿಟ್ಟಿದ್ದಾವೆ ಅಂತ. ಈ ಕಪ್ಪೋಗಿರೋದು ನಾನು ಉದ್ದಿನ ಕಾಳು ಫ್ರೆಂಡ್ಸ್, ಇದು ಮನೆಯಲ್ಲೇ ಬೆಳೆದಿರೋಂಥ ಉದ್ದಿನ ಕಾಳು. ನಾನು ಜಾಸ್ತಿ ಸಿಪ್ಪೆ ತೆಗಲಿಲ್ಲ, ಇದರಲ್ಲೂ ಸ್ವಲ್ಪ ಪ್ರೋಟೀನ್ ಅಂಶ ಇರುತ್ತಲ್ವ, ಅದು ಸೇರಿಕೊಳ್ಳಿ ಅಂತ ಹೇಳಿ. ಎಲ್ಲರೂ ಮನೆ ಇಡ್ಲಿ ವೈಟ್ಗಿರುತ್ತೆ, ನಮ್ಮ ಮನೆ ಇಡ್ಲಿ ನೋಡಿ ಈ ಥರ ಕೆಚ್ಚಗೆ ಬಂದಿದೆ. ಯಾಕೆ ಅಂತ ಅಂದರೆ ಮೆಂತ್ಯ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಇದೇ
ನಮ್ಮ ಇವತ್ತಿನ ಇಡ್ಲಿ ಕತೆ. ನಾನು ಹೇಗೆ ಮಾಡಿದ್ರು ಇಡ್ಲಿ ಚೆನ್ನಾಗೇ ಬರೋಲ್ಲ. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ ಇನ್ಮೇಲೆ ಇಡ್ಲಿನೇ ಮಾಡಬಾರ್ದು ಅಂತ ಅಲ್ಲ, ಇಡ್ಲಿನ ವಾರಕ್ಕೆ 3 ಸರಿ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ. ಆಲ್ರೆಡಿ ಇಡ್ಲಿ ಒಳಗಡೆ ಅಂದರೆ ಇಡ್ಲಿ ಪಾತ್ರೆ ಒಳಗಡೆ ಹುಣಸೆಹಣ್ಣು ಹಾಕಿದ್ನಲ್ವ, ನೋಡಿ ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ. ನಾನು ಇದನ್ನು ಯಾವುದೇ ರೀತಿ ಎಡಿಟ್ ಮಾಡಿಲ್ಲ, ನೀವೇ ವಿಡಿಯೋ ನೋಡ್ತಾ ಇದ್ದೀರಿ. ಅಲ್ಲಿಂದ ತಕ್ಷಣವೇ ತೊಗೊಬಂದು ಈ ಕಲರ್ ಇದೆ ಅಂದರೆ ಇಡ್ಲಿ ಪಾತ್ರೆ ಯಾವ ಕಾರಣಕ್ಕೂ ಹಾಳಾಗಲ್ಲ ಮತ್ತು ಕರೆ ಕಟ್ಟಲ್ಲ. ನಾನು ಇವಾಗ ಇಡ್ಲಿ ತೆಗಿತಾ ಇದ್ದೀನಿ. ನೋಡಿ ಇಲ್ಲಿ ಹಿಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಅಂದರೆ ಇನ್ನೂ ಸ್ವಲ್ಪ ಬೇಯಿಸ್ಬೇಕಾಗಿತ್ತು ಏನು. ಅಯ್ಯೋ ನಂಗೆ ಇನ್ನೂ ಇಡ್ಲಿನೇ ಮಾಡೋಕ್ಕೆ ಬರೋಲ್ಲ. ನೋಡೋಣ ಏನಂತಾರೆ ನಮ್ಮ ಹಸ್ಬೆಂಡು ಅಂತ. ಮತ್ತು ತಟ್ಟೆಗೆ ಹಾಕ್ಕೊತೀನಿ ಹೇಗಿದೆ ಅಂತ ನಿಮ್ಗೊಂದ್ಸರಿ ತೋರಿಸ್ತೀನಿ. ಈ ಇಡ್ಲಿ ಪಾತ್ರೆ ತೊಳೆಯೋದು ಒಂದು ದೊಡ್ಡ ಟಾಸ್ಕೇ ಫ್ರೆಂಡ್ಸ್. ಇಡ್ಲಿ ಚೆನ್ನಾಗಿ ಬರಲಿ ಚೆನ್ನಾಗಿ ಬರದೇ ಇರಲಿ, ಇಡ್ಲಿ ಪಾತ್ರೆ ಅಂತೂ ತೊಳಿಲೇಬೇಕು. ತೊಳೆದೇ ಬಿಡೋಣ ಇಡ್ಲಿ ಪಾತ್ರೆನೂ. ನಮ್ಮ ಕಂಡ್ರೆ ಆಗದೇ ಇರೋರು ನಿಮ್ಗೆ ಹಿಂಗೆ ಆಗಬೇಕು ಅಂತ ಬೈಕೋತಾ ಇರಿ, ಹೀಗೆ ಬೈಕೋತಾ ಇರಿ. ಇಡ್ಲಿ ಪಾತ್ರೆ ತೊಳಿಬೇಕಾದ್ರೆ ಫ್ರೆಂಡ್ಸ್ ನಾನು ಡೈರೆಕ್ಟಾಗಿ ಸೋಪ್ ಹಾಕಲ್ಲ. ಇದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಈ ಹಸುಗಳಿಗೆ ಹಾಕಬೇಕಲ್ವ, ಹಾಗಾಗಿ ಸೋಪು ಪಾಪ ಹಸುಗಳಿಗೂ ಸೇರ್ಕೊಳ್ಳುತ್ತೆ ಅಂತೇಳಿ ಫಸ್ಟು ನಾನು ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡಿಬಿಡ್ತೀನಿ. ಆಮೇಲೆ ನೆಕ್ಸ್ಟು ಸೋಪ್ ಹಾಕ್ಕೊಂಡು ನಾನು ವಾಶ್ ಮಾಡ್ಕೊತೀನಿ. ತೊಳಿ 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 ಪಾತ್ರೆ ತೊಳಿ, ಇಡ್ಲಿ ಚೆನ್ನಾಗಿ ಬಂದ್ರೂ ಪಾತ್ರೆ ತೊಳಿ, ಇಡ್ಲಿ ಪಾತ್ರೆ ತೊಳಿ ಚೆನ್ನಾಗಿ ಬರಲಿಲ್ಲ ಅಂದ್ರೂ ಪಾತ್ರೆ ತೊಳಿ, ಇಡ್ಲಿ ಪಾತ್ರೆ ತೊಳಿ, ತೊಳಿ 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 ಪಾತ್ರೆ ತೊಳಿ, ಇಡ್ಲಿ ಪಾತ್ರೆ ತೊಳಿ. ನಾನು ಇಡ್ಲಿ ಪಾತ್ರೆ ತೊಳೆದ್ಬಿಟ್ಟು ಹಿಂದ್ಗಡೆ ಒಣೆಯೋಕ್ಕೆ ಅಂತ ಹೋಗಿ ಟೀ ಇಟ್ಬಿಟ್ಟು ಹೋಗಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಉರಿ ಕೊಟ್ಬಿಟ್ಟು ಎಲ್ಲ ಸೀದಿ ಇವತ್ತು ಬ್ಯಾಡ್ ಡೇ ಫ್ರೆಂಡ್ಸ್, ಬ್ಯಾಡ್ ಡೇ. ಟೀನೂ ಚೆನ್ನಾಗಾಗಲಿಲ್ಲ. ಟೀ ಪಾತ್ರೆ ಅಂತೂ ನೋಡಿ ಇಲ್ಲಿ ಸೀದೋಗ್ಬಿಡ್ತು. ಸದ್ಯಕ್ಕೆ ನಮ್ಮ ಹಸ್ಬೆಂಡ್ ಅಲ್ಲೇ ಇದ್ದರು, ಎಲ್ಲನೂ ತೆಗೆದಿಟ್ಬಿಟ್ರಂತೆ. ಈಗ ನೋಡಿ ಇಲ್ಲಿ ಇಡ್ಲಿ ಈ ಥರ ಬಂದಿದೆ. ನಾನೊಂದು 5 ಇಡ್ಲಿ ಹಾಕೋತಾ ಇದ್ದೀನಿ. ಇದು 5 ಇಡ್ಲಿ ಹಾಕ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ ನಿಮಗೆ. ಫ್ರೆಂಡ್ಸ್, ಮನೆ ಇಡ್ಲಿ ಪಾತ್ರೆ ಎಲ್ಲ ನಿಮಗೆ ತೊಳೆದ್ಬಿಟ್ಟು ಒಣೆ ಹಾಕೋಕ್ಕೆ ಅಂತ ಇಟ್ಟಿದ್ದೀನಿ. ಇಡ್ಲಿ ತಿಂದೆ ಫ್ರೆಂಡ್ಸ್, ಅಂತ ಏನೂ ಬ್ಯಾಡಾಗೇನೂ ಇಲ್ಲ, ಚೆನ್ನಾಗೇ ಇತ್ತು. ಟೇಸ್ಟ್ ನೋಡಿದ್ದೀನಿ, ಟೇಸ್ಟ್ ನೋಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಮೆಂತ್ಯ ಹಾಕಿರೋದ್ರಿಂದ ಮೆಂತ್ಯ ಫ್ಲೇವರ್ ಮಾತ್ರ ಸಖತ್ತಾಗಿ ಬಂದಿದೆ, ಚೆನ್ನಾಗಿದೆ. ಇಂದಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಮತ್ತು ಮಾರ್ನಿಂಗ್ ರೂಟೀನ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಬಾಯ್. ನೆಕ್ಸ್ಟ್ ಮಾರ್ನಿಂಗ್ ರೂಟೀನಲ್ಲಿ ಸಿಗೋಣ.